ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ. ಭಾರತೀಯ ಸಾಹಿತ್ಯ ಲೋಕದಲ್ಲಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂಥ ವಿಶೇಷವಾದಂಥ ಒಂದು ಮಹತ್ವ ಇದೆ ಸ್ನೇಹಿತರೆ. ಕನ್ನಡ ಸಾಹಿತ್ಯದಲ್ಲಿ ಹಲವಷ್ಟು ಜನ ಕವಿಗಳು, ದಾರ್ಶನಿಕರು ಜನಿಸಿ ಹೋಗಿದ್ದಾರೆ. ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋಕೆ ನಮ್ಮ ಸಾಹಿತ್ಯ ನಮಗೆ ಅತ್ಯಂತ ಹೆಮ್ಮೆಯ ಸ್ಥಾನವನ್ನು ನೀಡ್ತದೆ ಸ್ನೇಹಿತರೆ. ನಾನಿವತ್ತು ಕನ್ನಡ ಸಾಹಿತ್ಯ ಲೋಕದ ವಿಶಿಷ್ಟವಾದಂತಹ ಒಂದು ಕಾಲಘಟ್ಟವಾದ ಬಸವಣ್ಣನವರ ಕಾಲಘಟ್ಟದ ಸಾಹಿತ್ಯದ ಬಗ್ಗೆ ಮಾತನಾಡಲು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ. ಬಸವಣ್ಣನವರ ಕಾಲದಲ್ಲಿ ಅವರು ಮಾಡಿದಂಥ ಅನುಭವ ಮಂಟಪ ಏನಿದೆ, ಅಲ್ಲಿ ಅಲ್ಲಮ ಪ್ರಭು, ಅದೇ ರೀತಿ ಅಕ್ಕ ಮಹಾದೇವಿ, ಜೊತೆಗೆ ಹಲವಷ್ಟು ಶರಣರು ತಮ್ಮ ಸಾಹಿತ್ಯದ ರಸದೌತಣವನ್ನ ನೀಡಿದ್ದಾರೆ ಸ್ನೇಹಿತರೆ. ಇಂತಹ ಕಾಲಘಟ್ಟದ ಬಸವಣ್ಣನವರ ಸಾಹಿತ್ಯದ ಒಂದು ವಚನದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ. ಬಸವಣ್ಣನವರು ತಮ್ಮ ಕಾಲಘಟ್ಟದಲ್ಲಿ ಭಕ್ತಿ ಬಹಳ ಮುಖ್ಯ ಎನ್ನುವುದಕ್ಕೆ ಒಂದು ವಚನವನ್ನು ಹೇಳಿದ್ದಾರೆ. ಆ ವಚನ ಇಂತಿದೆ: ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಳಶವಯ್ಯ, ಶಿರ ಹೊನ್ನ ಕಲಶ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವ ಅಂತ ಹೇಳಿ. ಇಲ್ಲಿ ಇವತ್ತಿನ ದಿನದಲ್ಲಿ ನಾವು ನೋಡ್ತೇವೆ, ಒಂದು ದೇವಸ್ಥಾನವನ್ನು ಕಟ್ಟಿದಾಗ ಲಕ್ಷವನ್ನ ಕೊಟ್ಟವರಿಗೆ ಅಮೃತ ಶಿಲೆಯಲ್ಲಿ ಬರೆಯುವಂಥದ್ದು, 1000ವನ್ನ ಕೊಟ್ಟವರಿಗೆ ಮತ್ತೊಂದು ಗೋಡೆ ಮೇಲೆ ಪೇಂಟ್ನಲ್ಲಿ ಬರುವಂಥದ್ದು, ಕಡಿಮೆ ಕೊಟ್ಟವರಿಗೆ ಒಂದು ರೀತಿ, ಈ ರೀತಿ ಹಣವನ್ನ ನೀಡ್ತಾ ದೇಣಿಗೆಯ ರೂಪದಲ್ಲಿ ಕೊಡುವಂಥವರನ್ನ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಅವರನ್ನ ಮುಂಚೂಣಿ ತರುವಂಥ ಕೆಲಸ ನಡೀತದೆ. ಇಲ್ಲಿ ಬಸವಣ್ಣನವರು ಈ ರೀತಿಯಾದಂಥ ವ್ಯವಸ್ಥೆಯ ವಿರುದ್ಧವಾಗಿ ಭಕ್ತಿ ಪರಂಪರೆಗೆ ಬಹಳ ಮಹತ್ವವನ್ನು ಕೊಟ್ಟು ಈ ವಚನವನ್ನು ಹೇಳಿದ್ದಾರೆ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ಹಣ ಇದ್ದವರು ಶಿವಾಲಯವನ್ನ ಕಟ್ತಾರೆ, ಆದರೆ ನಾನೇನು ಮಾಡಲಿ ಬಡವನಯ್ಯ, ನಾನೊಬ್ಬ ಬಡವ, ನಾನೇನ್ ಮಾಡ್ಲಿಕ್ಕಾಗ್ತದೆ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಅಂದ್ರೆ ತನ್ನ ಕಾಲನ್ನ ಕಂಬಗಳಿಗೆ ಹೋಲಿಸ್ಕೊಂಡು, ದೇಹವನ್ನ ದೇಗುಲಕ್ಕೆ ಹೋಲಿಸ್ಕೊಂಡು, ಶಿರ ಹೊನ್ನ ಕಳಶವಯ್ಯ, ನಮ್ಮ ಶಿರ ಏನಿದೆ ಅದು ಹೊನ್ನ ಕಳಶಕ್ಕೆ ಹೋಲಿಸ್ಕೊಂಡಿದ್ದಾರೆ ಬಸವಣ್ಣನವರು. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಅಂದ್ರೆ ಯಾವುದೇ ಒಂದು ಕಟ್ಟಡಗಳಿರ್ಬೋದು ಅಥವಾ ದೇವಸ್ಥಾನಗಳಿರ್ಬೋದು, ಅದಕ್ಕೆ ಅಳಿವು ಅಥವಾ ವಿನಾಶ ಅಥವಾ ನಾಶ ಅನ್ನುವಂಥದ್ದಿದೆ. ಜಂಗಮರು ಅಂದ್ರೆ ಒಂದು ಭಕ್ತಿಯ ಒಂದು ಪಂಥ ಏನಿದೆ ಅದಕ್ಕೆ ಅಳಿವಿಲ್ಲ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಬಸವಣ್ಣನವರ ಇಂಟೆನ್ಷನ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತಾನು ಭಕ್ತಿಪೂರ್ವಕವಾಗಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಆತನಿಗೆ ಯಾವ ರೀತಿಯ ಆಡಂಬರಗಳ ಅಗತ್ಯವಿಲ್ಲ. ಶಿವ ಭಕ್ತಿಗೆ ಒಲಿಯುವನೇ ಹೊರತು ಆಡಂಬರಕ್ಕಲ್ಲ ಎನ್ನುವಂಥದ್ದನ್ನ ಬಸವಣ್ಣನವರು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಎಂದು ಹೇಳ್ತಾ ಮುಂದಿನ ಇದೇ ರೀತಿಯ ವಿಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ. ಧನ್ಯವಾದಗಳು.